ನಿಮ್ಮ ಕೈಲಿ ಆ ಘಟನೆಯ ಸಂದರ್ಭದಲ್ಲಿ ನಿಮ್ಮ ಕೈಲಿ ಏನಾದರೂ ವೆಪನ್ ಎದ್ದಿದ್ರೆ, ಶಸ್ತ್ರಾಸ್ತ್ರಗಳು ಏನಾದರೂ ನಿಮ್ಮ ಕೈಲಿ ಇದ್ದಿದ್ರೆ ಏನು ಮಾಡ್ತಿದ್ರು? ತುಂಬ ಹತ್ತಿರದಿಂದ ಉಗ್ರಗಾಮಿಗಳನ್ನು ನೋಡಿದ್ದೀರಿ, ಆ ಕಾರಣಕ್ಕೆ ನಾನು ಕೇಳ್ತಾ ಇದ್ದೀನಿ. ಅವ್ರ ವೇಷಭೂಷಣ ಆಗಿರ್ಬೋದು, ಸಹಜವಾಗಿ ಒಂದು ಕುತೂಹಲ ಏನೆಲ್ಲ ನೋಟಿಸ್ ಮಾಡಿದ್ರಿ ಅಂತ ತುಂಬ ಹತ್ತಿರದಿಂದ ನೋಡಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಭಾರತದ ಆಯ್ಕೆ ಒಂದೇ ಒಂದು, ಅದು ಕೂಡ ರಾಜತಾಂತ್ರಿಕವಾಗಿ, ಇನ್ನೊಂದು ಮಿಲಿಟರಿ ಕಡೆಯಿಂದ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಲೇಬೇಕು ಅಂತ. ನಮ್ಮ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಧರ್ಮಾಧಾರಿತವಾಗಿ ಮಾಡ್ತಾ ಇರ್ತಕ್ಕಂಥ ಶೋಷಣೆ ಇದೆಯಲ್ಲ, ಅದು ಎಲ್ಲೂ ಕೂಡ ಸಹಿಸಲು ಅಸಾಧ್ಯ. ಇವತ್ತು ನಮ್ಮ ಜೊತೆಗೆ ಮೊನ್ನೆ ನಡೆದಂಥ ಘಟನೆಯಲ್ಲಿ ತನ್ನ ಪತಿಯನ್ನು ಕಳೆದುಕೊಂಡಂಥ ಪಲ್ಲವಿಯರ್ ಇದ್ದಾರೆ. ಅವರ ನೋವು ಅದು ಯಾರಿಗೂ ಕೂಡ ಅರ್ಥವಾಗದೇ ಇರೋದು. ಖಂಡಿತವಾಗಿಯೂ ಅದನ್ನು, ಆ ನೋವನ್ನು ತುಂಬತಕ್ಕಂತಹ ಶಕ್ತಿಯ ಭಗವಂತ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಆದರೆ ಪ್ರತೀಕಾರ ಇದೆಯಲ್ಲ, ಆ ಪ್ರತೀಕಾರ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ನಾವು ಅವ್ರ ಬಾಯಿಂದನೇ ಕೇಳಬೇಕಾಗತ್ತೆ. ಯಾಕೆಂದರೆ ಇದನ್ನು ನಾವು ತುಂಬ ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ. ಪ್ರತಿ ಬಾರಿಯೂ ಕೂಡ ಬುದ್ಧಿಯನ್ನು ಕಲಿಯದಂಥ ನರಿ ಬುದ್ಧಿಯ, ನೀಚ ಬುದ್ಧಿಯ ಪಾಕಿಸ್ತಾನ ಈ ಘಟನೆ ಮುಖಾಂತರವಾದರೂ ಪಾಠ ಕಲಿಯುತ್ತೆ ಅಂತ ನಾವು ಅಂದುಕೊಳ್ಬೇಕಾಗತ್ತೆ. ಅದಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮೀರಿದಂಥ ಒಂದು ಪ್ರತೀಕಾರ ಬರಲೇಬೇಕು ಅಂತ. ಪಲ್ವಿಯವರು ಏನು ಹೇಳ್ತಾರೆ ಕೇಳೋಣ. ಮೇಡಮ್, ತುಂಬ ಸ್ಟ್ರೆಸ್ ಆಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು. ತುಂಬ ಸುಸ್ತು ಕೂಡ ಆಗಿದ್ದೀರಿ. ಪದೇ ಪದೇ ಅದೇ ಕ್ವಶನ್ಸ್ಗಳನ್ನು ಕೇಳಲಿಕ್ಕೆ ಹೋಗೋದಿಲ್ಲ. ನಾನು ಈ ಪ್ರತೀಕಾರದ ವಿಷಯವಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕೇಳ್ತೀನಿ. ನನ್ನ ಅಭಿಪ್ರಾಯ, ಪ್ರತೀಕಾರ ಆ ಥರದ್ದು ನನ್ನ ಮೈಂಡಲ್ಲಿ, ಅಂದರೆ ನನಗೆ ಇದ್ರದ್ದು ಏನು ನಂಗೆ ಗೊತ್ತಿಲ್ಲ. ಆದರೆ ನಮ್ಮ ದೇಶದಲ್ಲಿ ನಾವು ಭಾರತೀಯರು, ಇದು ನಮ್ಮ ದೇಶ, ನಮ್ಮ ಭಾರತ, ಇದು ನಮ್ಮ ದೇಶದಲ್ಲೇ ನಮಗೆ ಈ ಥರ ಸೆಕ್ಯುರಿಟಿ ಇಲ್ಲ ಅಂತಂದರೆ ಯಾವ ರೀತಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ಕಾಶ್ಮೀರದಲ್ಲಿ ಏನೂ ನಡೀತಿಲ್ಲ, ಎಲ್ಲ ಸೇಫಾಗಿದೆ ಅನ್ನೋ ಇದಕ್ಕೆ ಕಾರಣಕ್ಕೋಸ್ಕರನೇ ನಾವು ಅಲ್ಲಿ ಎಂಜಾಯ್ ಮಾಡಲಿಕ್ಕೆ ಅಂತ ಹೇಳಿ ನಾವು ಟ್ರಿಪ್ ಹೋಗಿದ್ದು. ಆದರೆ ಇಂಥ ಒಂದು ಕೆಟ್ಟ ಒಂದು ಇದು ನನಗಾಗುತ್ತೆ ಅಂತ ನನ್ನ ಇಂಥ ದುರದೃಷ್ಟ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ನಮ್ಮ ಸೇನೆಗೆ ಗೊತ್ತು ಅನಿಸುತ್ತೆ ಏನು ಮಾಡಬೇಕು ಅಂತ. ನನಗೆ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಏನು ಮಾಡಬೇಕು ಅನ್ನೋದು ನಾನೇನು ಹೇಳೋದಿಲ್ಲ. ನಮ್ಮ ಸೇನೆಗೆ ಗೊತ್ತು. ನಮ್ಮ ಸರ್ಕಾರಕ್ಕೆ, ನಾನು ಯಾವ ಸರ್ಕಾರ ಅದೇನು ನಾನು ಮೆನ್ಷನ್ ಮಾಡೋದಿಲ್ಲ. ಅದರದ್ದು ನನಗೇನು ಸಂಬಂಧ ಇಲ್ಲ. ಯಾಕಂದರೆ ನನ್ನ ಪತಿ ನನಗೆ ಮತ್ತೆ ವಾಪಸ್ ಸಿಗಲ್ಲ. ಹಾಗಾಗಿ ಅದು ಅವ್ರಿಗೆ ಬಿಟ್ಟಿರೋ ಜವಾಬ್ದಾರಿ. ಅವ್ರು ಏನು ಮಾಡ್ತಾರೋ ಅದು ಮಾಡ್ತಾರೆ. ಸೇನೆ ಮೇಲೆ ನಂಬಿಕೆ ಇದೆ, ಸರ್ಕಾರದ ಮೇಲೂ ನಂಬಿಕೆ ಇದೆ. ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರ ಜವಾಬ್ದಾರಿ. ಇದನ್ನು ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ ಅಲ್ಲ, ಅವ್ರ ಜವಾಬ್ದಾರಿ. ಅವ್ರು ಮಾಡಬೇಕು, ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಅಷ್ಟೇ ಸರ್. ಮೊನ್ನೆ ನಾನು ಅಮ್ಮನ ಹತ್ರ ಒಂದು ಚಿಚ್ಚಾಟ್ ಮಾಡಬೇಕಾದ್ರೆ ಒಂದು ಪ್ರಶ್ನೆ ಕೇಳಿದೆ. ಇದೇ ಪ್ರಶ್ನೆ, ಏನು ನೀವು ಯಾವ ರೀತಿಯಾಗಿ ಸೈಡನ್ನು ತೀರಿಸ್ಕೊಳ್ಳಿಕ್ಕೆ ಬಯಸ್ತೀರಿ ಅಂತ. ಖಂಡಿತವಾಗಿಯೂ ಅದು ಏನು ನಮ್ಮ ಹಿಂದೂ ಜನಾಂಗದ ಆ ಥರದೊಂದು ಒಳ್ಳೆಯ ಗುಣನೋ ಅಥವಾ ಬ್ರಾಹ್ಮಣ ಸಮಾಜದ ಆ ಥರದೊಂದು ಒಳ್ಳೆಯ ಗುಣ, ಅದು ಕಲಿಸಿದಂಥ ಪಾಠನೇನೋ ಗೊತ್ತಿಲ್ಲ. ಆ ಭಗವಂತ ಇದ್ದಾನೆ, ಅವ್ರು ಒಳ್ಳೇದು ಮಾಡಲಿ ಅನ್ನೋ ರೀತಿಯಾಗಿ ಒಂದು ಮಾತನಾಡಿದ್ರು. ಅದು ಎಷ್ಟು ಸೆನ್ಸಿಬಲ್ ಆನ್ಸರ್ ಅಂತ ಅನಿಸ್ಬಿಡುತ್ತೆ ನೋಡಿ. ಆ ಥರದೊಂದು ಸಂಸ್ಕೃತಿಯನ್ನು ನಮ್ಮ ಹಿಂದೂ ಧರ್ಮಕ್ಕೆ ನಾವು ಕಲಿಸ್ಕೊಟ್ಟಿದ್ದೀವಿ ಅಂತ. ಬಟ್ ಇದ್ರ ಜೊತೆಗೆ ಎಲ್ಲರೂ ಕೂಡ ನಾವು ಮುಸಲ್ಮಾನ ಬಾಂಧವರು ಎಲ್ಲರನ್ನೂ ಒಪ್ಕೊಳ್ತೀವಿ. ಇಲ್ಲೇ ಆ ಥರದ ಕಿಡಿಗೇಡಿಗಳು ಈ ಥರದ್ರೂ ಕೂಡ ವೆಲ್ಕಮ್ ಮಾಡ್ತಕ್ಕಂಥ, ಧನ್ಯವಾದಗಳನ್ನು ಸಲ್ಲಿಸ್ತಕ್ಕಂಥ ಮನಸ್ಥಿತಿಗಳಿಗೆ ಏನು ಹೇಳ್ತೀರಿ? ನನಗೆ ಯಾವುದೇ ಧರ್ಮದ್ದು ನಾನು ಏನು ನನಗೆ ಕಮೆಂಟ್ ಮಾಡಲಿಕ್ಕೆ ಇಷ್ಟ ಇಲ್ಲ. ನಾನು ಬೆಳೆದು ಬಂದಿರೋದು ವಸುದೈವ ಕುಟುಂಬಕಂ ಅನ್ನೋ ಒಂದು ಇದು. ನಾವು ಹಿಂದೂ, ನಾನು ಬ್ರಾಹ್ಮಣ ಇದರಲ್ಲಿ ಹುಟ್ಟಿ ನಾನು ಅದೇ ಕಲ್ಚರಲ್ಲಿ. ಕೃಷ್ಣ ಏನು ಹೇಳಿದ್ದಾನೆ, ನೀನು ನಿನ್ನ ಕರ್ಮ ಮಾಡು, ನೀನು ನಿನ್ನ ಕೆಲಸ ಮಾಡು, ನಿಂದು ಏನಿದೆ ಅದನ್ನು ನೀನು ಮಾಡು, ಬೇರೆದು ನನಗೆ ಬಿಡು ಅನ್ನೋದಿದನ್ನು. ಯಾರ್ದು ಪ್ರತೀಕಾರ, ಯಾರ್ದಿದು ನನಗೆ ಏನು ಬೇಕಾಗಿಲ್ಲ. ಅವ್ರವ್ರ ಕರ್ಮನ ಅವ್ರವ್ರು ಅನುಭವಿಸ್ತಾರೆ. ಏನೇ ಆಗಲಿ, ಇದು ನಂದು ಏನು ಕರ್ಮ ಆಯಿತೋ ನನಗೆ ಗೊತ್ತಿಲ್ಲ. ನಾನು ನನ್ನ ಪತಿನ ಕಳ್ಕೊಂಡಿದ್ದೀನಿ, ಅದು ನಂದು ಏನು ಕರ್ಮ ಆಯಿತೋ ನನಗೆ ಗೊತ್ತಿಲ್ಲ. ದೇವರಿದ್ದಾನೆ ಅಷ್ಟೇ ನಾನು ಹೇಳೋದು. ಯಾರ್ದು ಅಂಥ ರಕ್ತ ನಾನು ಎಲ್ಲೂ ನೋಡಿರಲಿಲ್ಲ. ರಕ್ತಪಾತ ಅನ್ನೋದನ್ನು ಟಿ ವಿಯಲ್ಲಿ ಇದು ನೋಡಿ ಹಂಗೆ ಇದು ಮಾಡಿದ್ದೆ ಬಿಟ್ಟರೆ ಇಲ್ಲೆಲ್ಲೂ ನೋಡಿರಲಿಲ್ಲ. ಆದರೆ ನನಗಿಂತ ಕೆಟ್ಟ ಪರಿಸ್ಥಿತಿ ನಾನಲ್ಲ, ಅಂಥ ಒಂದು ಭಯಾನಕ ಇದನ್ನು ಅನುಭವಿಸ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ನೋಡ್ಕೊತಾನೆ ದೇವರಿದ್ದಾನೆ, ಆ ಪರಮಾತ್ಮ ಇದ್ದಾನೆ. ಯಾರಿಗೂ ನಾವು ಹೀಗೆ ಆಗಲಿ ಅಂತ ಕೇಳಿ ಬಯಸಲ್ಲ. ನೋಡೋಣ, ಅವ್ರವ್ರು ಮಾಡಿದ ಕರ್ಮ ಅವ್ರು ಅನುಭವಿಸ್ತಾರೆ ಅಷ್ಟೇ. ಅವ್ರ ಕರ್ಮ ಅವ್ರಿಗಿರುತ್ತೆ ಅಷ್ಟೇ.
ನೀವು ತುಂಬ ಹತ್ತಿರದಿಂದ ಉಗ್ರಗಾಮಿಗಳನ್ನು ನೋಡಿದ್ದೀರಿ, ಆ ಕಾರಣಕ್ಕೆ ನಾನು ಕೇಳ್ತಾ ಇದ್ದೀನಿ. ಅವ್ರ ವೇಷಭೂಷಣ ಆಗಿರ್ಬೋದು, ಸಹಜವಾಗಿ ಒಂದು ಕುತೂಹಲ ಏನೆಲ್ಲ ನೋಟಿಸ್ ಮಾಡಿದ್ರಿ ಅಂತ ತುಂಬ ಹತ್ತಿರದಿಂದ ನೋಡಿದ್ದೆ. ಹೌದು, ಅವರು ಅಲ್ಲಿ ಕಾಶ್ಮೀರ ಕಡೆ ಎಲ್ಲ ಈ ನಿಲುವಂಗಿ ಥರ ಒಂದೇ ಒಂದು ಲೂಸಿಂದ ಒಂದು ಇದನ್ನು ಹಾಕ್ಕೊಳ್ತಾರೆ, ನೀವೆಲ್ಲ ಟಿ ವಿಲಿ ನೋಡಿರ್ಬೋದು. ಶೆಪರ್ಡ್ಸ್ ಹಾಕ್ಕೊಳ್ತಾರಲ್ಲ ಆ ಥರದ್ದು ಒಂದು ಬ್ರೌನ್ ಕಲರ್ ಮೇಲೆ ಬ್ಲ್ಯಾಕು ರೆಡ್ಡು ಆ ಥರ ಸ್ಟ್ರೈಪ್ಸಿಂದ ಒಂದು ಇದನ್ನು ಹಾಕ್ಕೊಂಡಿದ್ರು. ಬ್ರೌನ್ ಕಲರ್ ಟೊಪ್ಪಿ ಹಾಕ್ಕೊಂಡಿದ್ದ ಅವನು. ಆಮೇಲೆ ಉದ್ದ ಗಡ್ಡ ಮತ್ತು ಕೈಯಲ್ಲಿ ಆರಾಮಾಗಿ ಬಂದು ಕಿಡ್ಕೊಂಡು ಓಡಾಡ್ತಾ ಇದ್ದ, ಯಾವುದೇ ಹೆದರಿಕೆ ಇದಿಲ್ಲದೆ ಓಡಾಡ್ತಾ ಇದ್ದ. ನನಗೆ ಅದೆಲ್ಲ ಆಮೇಲೆ ವಾಪಸ್ ಬಂದು ಒಂದು ಫ್ಲೈಟಲ್ಲೆಲ್ಲ ವಾಪಸ್ ಬರ್ಬೇಕಾದ್ರೆ ಅದೇ ಅನಿಸಿದ್ದು, ಇದು ನನ್ನ ದೇಶ, ನಮ್ಮ ಇದರೊಳಗೆ ನಾವು ಅವನ ಹತ್ರ ಅಂದರೆ ನಾನು ಅಂತಲ್ಲ, ನನಗೆ ಅವ್ನು ಸಾಯಿಸ್ಲಿ ಅಂತಲೇ ಇತ್ತು. ಆದರೆ ಅವ್ನು ಸಾಯಿಸಲಿಲ್ಲ. ಅನ್ಫಾರ್ಚುನೇಟ್ಲಿ ಅವ್ನು ನನಗೆ ಸಾಯಿಸ್ಬಿಟ್ಟಿದ್ರೆ ನನಗೆ ಖುಷಿನೇ ಇತ್ತು. ಅವ್ನು ನನಗೆ ಸಾಯಿಸಲಿಲ್ಲ. ಅಂದರೆ ಬೇರೆಯವರೆಲ್ಲ ಹಿಂಗೆ ಓಡೋಗಿ ಅಡ್ಕೊಳ್ಳೋದು ಅಂದರೆ ನಮ್ಮ ದೇಶದಲ್ಲಿ ನಾವು ಜೀವಕ್ಕೋಸ್ಕರ ಇನ್ಯಾವನೋ ಪಾಪಿ ಹತ್ರ ನಾವು ಬೇಡ್ಕೊಳ್ತಾ ಇದ್ದೀವಿ, ನನ್ನನ್ನು ಉಳಿಸು ಅಂತ. ಅವನು ಆರಾಮಾಗಿ ಓಡಾಡ್ತಾ ಇದ್ದಾನೆ. ಆದರೆ ಇದು ಉಲ್ಟಾ ಪರಿಸ್ಥಿತಿ ಇರಬೇಕು. ಅಂದರೆ ನಮ್ಮ ಭಾರತೀಯರಿಗೆ ಯಾರಾದರೂ ಏನಾದರೂ ನಮ್ಮ ಬಗ್ಗೆ ಇವರಿಗೇನಾದ್ರು ತೊಂದರೆ ಕೊಡೋಣ ಅಂತ ಅಂದರೆ ಆ ಭಯ ಅವ್ರ ಮನಸ್ಸಲ್ಲಿ ಇರಬೇಕಿತ್ತು. ಆ ಥರ ಈ ಸಿಚುವೇಶನ್ ಉಲ್ಟಾ ಆಗಬೇಕು ಅಷ್ಟೇ. ನನಗೆ ಗ್ರೇಟ್ ಅನಿಸ್ತು ನೀವು ಆ ಬೆವರು ಬರ್ತಾ ಇರೋದು ನೋಡಿದ್ರೆ. ನೀವು ಹೇಳಿದ್ರಿ ನನಗೆ ಬೆವರು ಬರ್ತಾ ಇದೆಯಲ್ಲ ಈ ಸನ್ನಿವೇಶದಲ್ಲಿ, ಆ ಥರದ್ದು ಒಂದು ಬೆವರು ಬರಬೇಕು ಅವ್ರಿಗೆ. ನಮ್ಮ ಭಾರತೀಯರ ಬಗ್ಗೆ ಏನಾದ್ರು ಕೆಟ್ಟದ್ದು ಯೋಚನೆ ಮಾಡ್ತಾರೆ ಅಂದರೆ ಆ ಯೋಚನೆಗೇ ಅವ್ರಿಗೆ ಬೇಡಪ್ಪ ಅಂತ ನೀರು ಇಳಿಬೇಕು, ಆ ಮಟ್ಟಿಗೆ ಇರಬೇಕಷ್ಟೆ. ಸೋಲ್ಜರ್ ಕನಸು ಏನಾದ್ರು ಹೊತ್ತಿದ್ರ ಈ ಘಟನೆ ನಂತರ ಏನಾದ್ರು ಮಗನ ಆ ಥರದ್ದು ಏನಾದ್ರು ಕಮಾಂಡರ್ ಮಾಡೋದು ಅಥವಾ ಆ ಥರದ್ದು ಏನಾದ್ರು ಕನಸುಗಳು ಇದೆಯಾ? ಇಲ್ಲ, ಆ ಥರದ್ದೇನೂ ಇಲ್ಲ. ಅಂದರೆ ಅವನು ಚೆನ್ನಾಗಿ ಓದಿ ಅವನ ಕಾಲ ಮೇಲೆ ಅವ್ನು ನಿಲ್ಲಿ, ಅವನು ಧೈರ್ಯವಾಗಿದ್ದಾನೆ. ಅವನಿಗೂ ಬೇರೆ ಆ ಥರದ್ದು ಇದೇನೂ ಇಲ್ಲ. ನೋಡ್ಕೋತಾರೆ, ಆರ್ಮಿಯವರು ಇದ್ದಾರೆ, ಸರ್ಕಾರ ಇದೆ, ನಂಬಿಕೆ ಇದೆ, ಅವ್ರು ನೋಡ್ಕೋತಾರೆ. ಗಂಡನ ಮಿಸ್ ಮಾಡ್ಕೊಂಡಿದ್ದೀರಿ, ಪುನರ್ಜನ್ಮ ಅಂತ ಇದ್ದರೆ ಆ ಥರದ್ದು ಏನಾದರೂ ಒಂದು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದು. ಯಾಕೆಂದರೆ ತುಂಬ ಅನ್ಯೋನ್ಯವಾದಂಥ ಫ್ಯಾಮಿಲಿ ನಿಮ್ಮದು, ಅಷ್ಟು ಕ್ಲೋಸ್ ಆಗಿದ್ರಿ, ಪ್ರೀತಿಯಿಂದ ಅಕ್ಕರೆಯಿಂದ ಅಲ್ಲಿವರೆಗೂ ದೂರ ಒಂದು ಪ್ರವಾಸಕ್ಕೆ ಅಂತ ಹೋಗಿದ್ರಿ. ಎಷ್ಟು ಮಿಸ್ ಮಾಡ್ಕೊಳ್ತೀರಿ ನೀವು ನಂಬೋ ಪುನರ್ಜನ್ಮದ ಬಗ್ಗೆ, ಜೊತೆಗೆ ನಿಮ್ಮ ಗಂಡನ ಮತ್ತೆ ಪಡೆಯುವಂಥ ಕನಸುಗಳ ಬಗ್ಗೆ? ಪುನರ್ಜನ್ಮದ್ದು ಅದೇನೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮಗ ಅಲ್ಲಿ ಯಾವಾಗ ಅವರು ಇಲ್ಲ, ಅವ್ರೇನು ವಾಪಸ್ ಬರಲ್ಲ ಅಂತ ಗೊತ್ತಾಯಿತು, ಆ ಸ್ಪಾಟಲ್ಲೇ ನಾವು ಡಿಸೈಡ್ ಮಾಡಿದ್ವಿ, ಅಪ್ಪ ನಮ್ಮ ಜೊತೆ ಇಲ್ಲ ಅಂತ, ಇವ್ರು ನಮ್ಮ ಜೊತೆ ಇಲ್ಲ ಅಂತ ಇಲ್ಲ. ನಾವು ಎಲ್ಲಿವರೆಗೆ ಬದುಕಿದ್ದೀವೋ ಅಲ್ಲಿವರೆಗೂ ಅಪ್ಪ ಮಾನಸಿಕವಾಗಿ ನಮ್ಮ ಜೊತೆನೇ ಇದ್ದಾರೆ. ಅವ್ರು ಯಾವತ್ತೂ ಏನೇ ನಾವು ಡಿಸಿಷನ್ ಕೇಳೋದಾದ್ರೂ ಅವ್ರ ಹತ್ರ ಮಾನಸಿಕವಾಗಿ ಮಾತಾಡ್ಕೊಂಡೇ ಮಾಡೋಣ. ಅಪ್ಪ ಯಾವಾಗಲೂ ಸದಾ ನಮ್ಮ ಜೊತೆ ಇರ್ತಾರೆ ಅಂತ, ಇವ್ರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಅಂತಲೇ ನಾವು ಅಂದ್ಕೊಂಡು ಈಗಲೂ ಹಾಗೆ ಇರೋದು. ನನಗೆ ಅವರು ಇಲ್ಲ ಅಂತ ಅನಿಸ್ತಿಲ್ಲ. ಲಾಸ್ಟ್ ಕ್ವಶನ್ ಮೇಡಮ್, ನಿಮ್ಮ ಕೈಲಿ ಆ ಘಟನೆಯ ಸಂದರ್ಭದಲ್ಲಿ ನಿಮ್ಮ ಕೈಲಿ ಏನಾದರೂ ವೆಪನ್ ಎದ್ದಿದ್ರೆ, ಶಸ್ತ್ರಾಸ್ತ್ರಗಳು ಏನಾದರೂ ನಿಮ್ಮ ಕೈಲಿ ಇದ್ದಿದ್ರೆ ಏನು ಮಾಡ್ತಿದ್ರು? ನನಗೆ ಯಾರನ್ನೂ ಕೊಲ್ಲುವಂಥ ಏನು ಇದಿಲ್ಲ. ಆದರೆ ಅವ್ನು ಅಮಾಯಕರನ್ನ ಕೊಲ್ತಾನೆ ಅಂದರೆ ನಾನು ಅವನನ್ನು ಏನಾದರೂ ಕೊಲ್ತಿದ್ನೋ ಏನೋ. ಯಾಕಂದರೆ ಇನ್ನೂ 10 ಜನ ಸಾಯೋ ಬದಲು ಒಬ್ಬ ಸತ್ತರೆ ಆಗುತ್ತಲ್ಲ, ಬೇರೆಯವ್ರ ಜೀವ ಉಳಿಯುತ್ತಲ್ಲ ಅನ್ನೋ ಇದಕ್ಕೆ ಮಾಡ್ತಿದ್ನೇನೋ ಗೊತ್ತಿಲ್ಲ. ಬಟ್ ನನಗೆ ಬೇರೆಯವ್ರನ್ನ ಕೊಲ್ಲಬೇಕು ಅನ್ನೋಂಥ ಏನು ಇದಿಲ್ಲ ನನಗೆ. ಥ್ಯಾಂಕ್ ಯು. ಇಂಥ ಸಮಯದಲ್ಲೂ ನಮಗೆ ಅಮೂಲ್ಯವಾದಂಥ ಸಮಯವನ್ನು ನೀಡಿದಂಥ ಪಲ್ಲವಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನೋಡಿ ನಮ್ಮ ಭಾರತೀಯ ಹೆಣ್ಣುಮಕ್ಕಳ ದೊಡ್ಡ ಗುಣ ಅಂತ ನಾನು ಭಾವಿಸ್ತೀನಿ. ನಾನು ಕೊನೆಯದಾಗಿ ಹೇಳಿದ್ದು, ಯಾರೇ ಆಗಿದ್ದರೂ ಕೂಡ ಇನ್ನೊಬ್ರಿಗೆ ಯಾರಿಗೋ ಪ್ರಶ್ನೆನ ಹಾಕಿದರೆ ಇನ್ಯಾವ ರೀತಿಯಾದಂಥ ಉತ್ತರ ಕೊಡ್ತಾಯಿದ್ರು, ಅದು ಅವ್ರ ದೊಡ್ಡತನ. ನಿಮ್ಮ ಹತ್ರ ಅಸ್ತ್ರ ಏನಾದರೂ ಇದ್ದಿದ್ರೆ ಏನು ಮಾಡ್ತಿದ್ದೇನೆ, ತಲೆಗೆ ಗುಂಡಿಟ್ಟು ಸಾಯಿಸಿಬಿಡ್ತಿದ್ದೆ ಅಂತ ಹೇಳ್ತಾ ಇದ್ರೂ. ಆದರೆ ನನಗೆ ಇನ್ನೊಬ್ಬರನ್ನು ಕೊಲ್ಲುವಂಥ ಮನಸ್ಥಿತಿ ಇಲ್ಲ. ಆದರೆ ಇನ್ನು 10 ಜನ ಅಮಾಯಕರ ಜೀವ ಹೋಗ್ತಾ ಇದೆ, ಆ ಒಂದು ಕಾರಣಕ್ಕೆ ಮಾತ್ರ ನಾನು ಆ ರೀತಿಯಾಗಿ ಅವನನ್ನು ವಧೆ ಮಾಡ್ತಾ ಇದ್ದೆ ಅನ್ನೋ ಒಂದು ಮಾತುಗಳ ಮುಖಾಂತರ ಅವರು ತಮ್ಮ ದೊಡ್ಡತನವನ್ನು ಮೆರೀತಾರೆ. ಅಂದರೆ ನಿಜಕ್ಕೂ ಕೂಡ ಅವರ ಪತಿಯನ್ನು ಕಳೆದುಕೊಂಡಿದ್ದಕ್ಕಾಗಿ ಅವರಿಗೆ ಧೈರ್ಯ ತುಂಬೋ ಕೆಲಸ ಭಗವಂತ ಮತ್ತೊಮ್ಮೆ ನಾನು ಮಾಡಲಿ, ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಇದ್ದೀವಿ ಅನ್ನೋದನ್ನು, ಅವರಿಗೆ ಶಕ್ತಿಯಾಗಿ ನಿಲ್ತೀವಿ ಅನ್ನೋದನ್ನು ಈ ಮುಖಾಂತರವಾಗಿ ತಿಳಿಸೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.